ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ 13ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಪುರೂರವ ಮತ್ತು ಊರ್ವಶಿಯರ ವೃತ್ತಾಂತ. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಸೂತ ಮಹರ್ಷಿಯು ಹೇಳ್ತಾನೆ, ಸುದ್ಯುಮ್ನ ರಾಜನು ಸ್ವರ್ಗಲೋಕವನ್ನು ಪಡೆದ ಮೇಲೆ ಒಳ್ಳೆಯ ಗುಣವುಳ್ಳವನು ಸುಂದರನೂ ಆದಂತಹ ಪುರೂರವ ಮಹಾರಾಜನು ಪ್ರಜೆಗಳನ್ನು ಸಂತೋಷಪಡಿಸುವುದರಲ್ಲಿ ಆದರವುಳ್ಳವನಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ರಾಜಧರ್ಮವೇ ಮೊದಲಾದ ಎಲ್ಲ ಧರ್ಮಗಳನ್ನು ತಿಳಿದಿರುವಂತಹ ಪುರೂರವ ಚಕ್ರವರ್ತಿಯು ಮನೋಹರವಾದ ಪ್ರತಿಷ್ಠಾನವೆಂಬ ರಾಜಧಾನಿಯಲ್ಲಿ ಪ್ರಜೆಗಳ ಯೋಗಕ್ಷೇಮಗಳನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿರುತ್ತಾ ಎಲ್ಲರ ಆದರ ಗೌರವಗಳಿಗೆ ಪಾತ್ರವಾಗುವಂತೆ ರಾಜ್ಯಭಾರವನ್ನು ನೆರವೇರಿಸುತ್ತಿದ್ದನು. ಆ ಪುರೂರವ ರಾಜನ ಮಂತ್ರಾಲೋಚನ ಕ್ರಮವು ಇತರರಿಗೆ ತಿಳಿಯದಂತೆ ಕಾಪಾಡಲ್ಪಡುತ್ತಿತ್ತು. ಅಲ್ಲದೆ ಅವನು ಇತರ ರಾಜ್ಯಗಳಲ್ಲಿನ ಮಂತ್ರಾಲೋಚನೆಗಳನ್ನು ಗೂಢಚಾರರ ಮುಖಾಂತರವಾಗಿ ತಿಳಿಯಬಲ್ಲಷ್ಟು ಚತುರನಾಗಿದ್ದನು. ಈ ಮಂತ್ರಶಕ್ತಿಯ ಜೊತೆಗೆ ಉತ್ಸಾಹ ಶಕ್ತಿಯೂ ಎಂದರೆ ಯಾವಾಗಲೂ ಕಾರ್ಯಗಳನ್ನು ನೆರವೇರಿಸಬಲ್ಲ ಸಾಮರ್ಥ್ಯವೂ, ಪ್ರಭು ಶಕ್ತಿಯೂ ಎಂದರೆ ಆಡಳಿತವನ್ನು ನೆರವೇರಿಸಲು ಬೇಕಾದ ಶ್ರೇಷ್ಠವಾದಂತಹ ದರ್ಪವೂ ಸೇರಿ ರಾಜ್ಯಭಾರ ನಿರ್ವಾಹಕವು ಚೆನ್ನಾಗಿತ್ತು. ಸಾಮ, ದಾನ, ಭೇದ, ದಂಡಗಳೆಂಬ ಚತುರೋಪಾಯಗಳನ್ನೆಲ್ಲವನ್ನೂ ಆ ದೊರೆಯು ಸ್ವಾಧೀನದಲ್ಲಿಟ್ಟುಕೊಂಡಿದ್ದನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರನ್ನು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಂಬ 4 ಆಶ್ರಮದವರನ್ನು ಅವರೆಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಬಿಡದೆ ಆಚರಿಸುತ್ತಿರುವಂತೆ ನೋಡಿಕೊಳ್ಳುತ್ತಾ ಆ ದೊರೆಯು ರಾಜ್ಯಭಾರವನ್ನು ಮಾಡುತ್ತಿದ್ದನು. ಅಲ್ಲದೆ ಆ ದೊರೆಯು ಪ್ರತಿನಿತ್ಯವೂ ಮಾಡಬೇಕಾದಂತಹ 5 ಬಗೆಯ ಯಜ್ಞಗಳನ್ನು, ನಾನಾ ಬಗೆಯ ಇತರ ಯಾಗಗಳನ್ನು ಆಚರಿಸುತ್ತಾ ತುಂಬ ದಕ್ಷಿಣೆಗಳನ್ನೂ ಕೊಡ್ತಾ ಇದ್ದನು. ಇವುಗಳ ಜೊತೆಗೆ ನಾನಾ ಪ್ರಕಾರಗಳಾದ ದಾನಗಳನ್ನು, ಎಂದರೆ ದಶದಾನ, ನಿತ್ಯದಾನ ಮುಂತಾದವುಗಳನ್ನು ಔದಾರ್ಯದಿಂದ ಕೊಡುತ್ತಿದ್ದನು. ಹೀಗೆ ಆ ರಾಜನ ಸೌಂದರ್ಯ, ಸೌಜನ್ಯ ಮುಂತಾದ ಗುಣ, ಧಾರಾಳವಾಗಿರುವಿಕೆ, ಶಾಸ್ತ್ರಾಚಾರಹಿತವಾದಂತಹ ಶೀಲ, ಐಶ್ವರ್ಯ, ಸಂಪತ್ತು, ಪರಾಕ್ರಮ ಇವುಗಳನ್ನು ಕೇಳಿ ದೇವಲೋಕದ ಊರ್ವಶಿ ಎಂಬ ಅಪ್ಸರಾ ಸ್ತ್ರೀಯು ಪರವಶಳಾಗಿ ಆ ದೊರೆಯನ್ನು ಪಡೆಯಲು ಆಶಿಸಿದಳು. ದೇವಲೋಕದ ಸ್ತ್ರೀಯಾದರೂ ಮಾನವನನ್ನು ಪ್ರೀತಿಸಿದಳು ಎಂಬ ಕಾರಣದಿಂದ ಉಂಟಾದ ಬ್ರಹ್ಮನ ಶಾಪದಿಂದ ಸಂತಾಪವುಳ್ಳವಳಾದಂತಹ ಸ್ವರ್ಗಲೋಕದ ವಾಸದ ಯೋಗ್ಯತೆಯನ್ನು ಕಳೆದುಕೊಂಡವಳಾಗಿ ಪಶ್ಚಾತ್ತಾಪದಿಂದ ಆ ಊರ್ವಶಿಯು ಮನುಷ್ಯರು ವಾಸಿಸುವಂತಹ ಈ ಭೂಲೋಕಕ್ಕೆ ಬಂದಳು. ಮತ್ತು ಆ ಪುರೂರವ ಚಕ್ರವರ್ತಿಯು ಒಳ್ಳೆಯ ಗುಣವುಳ್ಳವನೆಂಬುದನ್ನು ಮನಗಂಡು ಆತ್ಮಗೌರವವುಳ್ಳಂತಹ ಆ ಸ್ತ್ರೀಯು ಈ ದೊರೆಯನ್ನೇ ಮೆಚ್ಚಿ ವರಿಸಿದಳು. ಆ ದೊರೆಯು ಇವಳ ಸೌಂದರ್ಯ ಮುಂತಾದ ಗುಣಗಳಿಗೆ ಮನಸೋತನು. ಆಗ ಅವಳು 3 ನಿಯಮಗಳನ್ನು ಕಾಪಾಡಬೇಕೆಂದು ಹೇಳಲು ರಾಜನು ಅದನ್ನು ಒಪ್ಪಿದನು. ಆಮೇಲೆ ಆ ದೇವಸ್ತ್ರೀಯು ಆ ದೊರೆಯೊಡನೆಯೇ ಇದ್ದಳು. ಅವುಗಳಲ್ಲಿ ಮೊದಲನೇ ನಿಯಮವನ್ನು ಹೀಗೆ ಹೇಳಿದ್ಲು: ನನ್ನ ಗೌರವವನ್ನು ಕಾಪಾಡಿದಂತಹ ಓ ನನ್ನ ಪ್ರಿಯನೇ, ನಿನ್ನಲ್ಲಿ ನಾನು ನ್ಯಾಸನಾಗಿ ಇಡುವ ಈ 2 ಮೇಕೆಗಳನ್ನು ನೀನು ಕಾಪಾಡಿಕೊಂಡಿರುತ್ತಾ ನಾನು ಅಪೇಕ್ಷಿಸಿದಾಗ ನನಗೆ ಹಿಂತಿರುಗಿ ಕೊಡಬೇಕು. 2ನೇದಾಗಿ, ನನಗೆ ಪ್ರತಿದಿನದಲ್ಲೂ ತುಪ್ಪ ಒಂದೇ ಆಹಾರವಾಗಿರಬೇಕು. ಇನ್ನೇನನ್ನೂ ನಾನು ತಿನ್ನುವಂತೆ ಮಾಡಬಾರದು. 3ನೇದಾಗಿ, ನಮ್ಮಿಬ್ಬರ ಋತು ಸಂಗಮ ಸಮಯದಲ್ಲಿ ಹೊರತು ಮತ್ತೆ ಯಾವಾಗಲೂ ನೀನು ವಸ್ತ್ರವಿಲ್ಲದೆ ನನ್ನ ಕಣ್ಣಿಗೆ ಗೋಚರಿಸಕೂಡದು. ಓ ದೊರೆಯೇ, ಇದೇ ನನ್ನ ಪ್ರತಿಜ್ಞೆಯು. ಇದನ್ನು ನಾನು ನಿನಗೆ ಮೊದಲು ಹೇಳಿರುತ್ತೇನೆ. ಈ ನನ್ನ ಮಾತಿನ ಕಟ್ಟನ್ನು, ಎಂದರೆ ನಿನ್ನ ವಾಗ್ದಾನದ ನಿಯಮಗಳನ್ನು ನೀನು ಯಾವಾಗಲಾದರೂ ಮುರಿಯುವೆಯಾದರೆ ಆಗಲೇ ನಾನು ನಿನ್ನನ್ನು ಬಿಟ್ಟು ಹೋಗುವೆನು. ಇದು ಸತ್ಯವು. ಗುಣವನ್ನು ಬಯಸಿ ಬಂದ ಆ ದೇವಸ್ತ್ರೀಯ ಮಾತನ್ನು ಆ ದೊರೆಯು ಒಪ್ಪಿಕೊಂಡನು. ಈ ವಾಗ್ದಾನದ ಕಟ್ಟನ್ನು ಅವಲಂಬಿಸಿ ಆ ಊರ್ವಶಿಯು ತನಗೆ ಬಂದಿದ್ದ ಬ್ರಹ್ಮನ ಶಾಪದಿಂದ ಬಿಡುಗಡೆಯಾಗಿ ಮುಂಚಿನಂತೆ ಸ್ವರ್ಗವಾಸಕ್ಕೇರಲು ತಕ್ಕ ಅನುಗ್ರಹವನ್ನು ಪಡೆಯಲು ಇಚ್ಛೆಯಿಂದ ತಕ್ಕ ಸಮಯವನ್ನು ನಿರೀಕ್ಷಿಸುತ್ತಾ ಆ ದೊರೆಯೊಡನೆ ಸುಖವಾಗಿ ಇದ್ದಳು. ಆ ದಿವ್ಯ ರಮಣಿಯೊಡನೆ ಆ ದೊರೆಯು ರಮಿಸುತ್ತಾ ಅನೇಕ ವರ್ಷಗಳವರೆಗೂ ಆನಂದದಲ್ಲಿ ಮುಳುಗಿದ್ದನು. ಆ ಊರ್ವಶಿಯ ಸಹವಾಸದಿಂದ ಉಂಟಾದ
ಮದದಿಂದ ಮಂಕು ಬಡಿದವನಾಗಿ ದೊರೆಯು ರಾಜಧರ್ಮಗಳನ್ನೂ ದಿನಗಟ್ಟಲೆಯ ಕರ್ಮಗಳನ್ನೂ ಬಿಟ್ಟು ಉದಾಸೀನನಾಗಿ ಅಂತಃಪುರದಲ್ಲಿ ಸುಖಲೋಲುಪನಾಗಿರುತ್ತಿದ್ದನು. ದೊರೆಯು ಆ ಊರ್ವಶಿಯಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಅವಳ ಸಹವಾಸವೊಂದರಲ್ಲೇ ಆಸಕ್ತಿಯುಳ್ಳವನಾಗಿದ್ದನು. ಅವಳಲ್ಲಿನ ಮೋಹವು ಅತಿಯಾಗಲು ಅವಳನ್ನು ಒಂದು ಕ್ಷಣಕಾಲದ ಪರ್ಯಂತವಾಗಿಯೂ ಬಿಟ್ಟಿರಲಾರದವನಾಗಿದ್ದನು. ಈ ರೀತಿಯಲ್ಲಿ ಅನೇಕ ವರ್ಷಗಳು ಕಳೆದು ಹೋಗಲು ಸ್ವರ್ಗದಲ್ಲಿ ದೊರೆಯಾಗಿರುವಂತಹ ಇಂದ್ರನು ಊರ್ವಶಿಯು ಬರದೇ ಇರುವುದನ್ನು ನೋಡಿ ಗಂಧರ್ವರನ್ನ ಕುರಿತು ಈ ರೀತಿಯಾಗಿ ಹೇಳಿದನು. ಇಂದ್ರ ಹೇಳ್ತಾನೆ ಈ ರೀತಿಯಾಗಿ, ಓ ಗಂಧರ್ವರೇ, ನೀವೆಲ್ಲರೂ ಪ್ರಯತ್ನಪಟ್ಟು ಅಲ್ಲಿಗೆ ಹೋಗಿ ತಕ್ಕ ಸಮಯದಲ್ಲಿ ಆ ರಾಜನ ಮನೆಯಲ್ಲಿ ನ್ಯಾಸವಾಗಿಟ್ಟಿರುವಂತಹ ಮೇಕೆಗಳನ್ನು ಅಪಹರಿಸಿ ಊರ್ವಶಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ. ಈ ನನ್ನ ರಾಜಸ್ಥಾನವು ಆ ಊರ್ವಶಿಯು ಇಲ್ಲುದುದರಿಂದ ಚೆನ್ನಾಗಿ ಕಳೆಗಟ್ಟದೇ ಇದೆ. ಆದುದರಿಂದ ನೀವು ಯಾವುದಾದರೊಂದು ಉಪಾಯದಿಂದ ಇಲ್ಲಿಗೆ ಹಿಂತಿರುಗಿ ಬರಬೇಕೆಂದು ಬಯಸುತ್ತಿರುವ ಆ ಊರ್ವಶಿಯನ್ನು ಕರೆತರುವವರಾಗಿರಿ. ದೇವೇಂದ್ರನಿಂದ ಹೀಗೆ ಹೇಳಲ್ಪಟ್ಟ ವಿಶ್ವಾವಸು ಮೊದಲಾದ ಗಂಧರ್ವರು ಅಲ್ಲಿಂದ ಹೊರಟರು. ದಟ್ಟವಾದ ಕತ್ತಲೆಯು ಕವಿದುಕೊಂಡಿರುವ ಸಮಯವೂ ದೊರೆಯಿತು. ಪುರೂರವ ರಾಜನು ಊರ್ವಶಿಯಲ್ಲಿ ಕ್ರೀಡಿಸುತ್ತಿರುವುದನ್ನು ಕಂಡು ಆ ದೇವತೆಗಳು ಆ ನ್ಯಾಸವಾಗಿಟ್ಟಿದ್ದ ಮೇಕೆಗಳನ್ನು ಕದ್ದು ತೆಗೆದುಕೊಂಡು ಹೋದರು. ಆಕಾಶ ಮಾರ್ಗದಲ್ಲಿ ಅವನ್ನು ಸಾಗಿಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅವೆರಡೂ ಅರಚಿಕೊಳ್ಳುತ್ತಿದ್ದವು. ಊರ್ವಶಿಯು ಆ ಮೇಕೆಗಳ ಧ್ವನಿಯನ್ನು ಕೇಳಿ ಮಕ್ಕಳ ಅಳುವಿನ ಧ್ವನಿಯನ್ನು ಕೇಳಿದ ತಾಯಿಯಂತೆ ಕೋಪಗೊಂಡವಳಾಗಿ ದೊರೆಯನ್ನ ಕುರಿತು ಹೀಗೆ ಹೇಳಿದಳು. ಓ ದೊರೆಯೇ, ನಾನು ಮೊದಲು ನಿನ್ನೊಡನೆ ವಾಗ್ದಾನದ ಕಟ್ಟುಪಾಡನ್ನು ಮಾಡಿಕೊಂಡಿದ್ದೆನು. ಓ ದೊರೆಯೇ, ನಿನ್ನಲ್ಲಿ ನಂಬಿಕೆಯನ್ನಿಟ್ಟು ನಾನು ಕೆಟ್ಟೆನು. ನನ್ನ ಮಕ್ಕಳಂತಿದ್ದ ಈ ಮೇಕೆಗಳನ್ನು ಕಳ್ಳರು ಕದ್ದು ತೆಗೆದುಕೊಂಡು ಹೋದರು. ನೀನು ಏಕೆ ಹೆಂಗಸಿನಂತೆ ಹೇಡಿಯಾಗಿ ಇಲ್ಲಿ ಮಲಗಿದ್ದೀಯೇ? ಓ ದೊರೆಯೇ, ಯಾವಾಗಲೂ ನನಗೆ ಪ್ರಾಣದಂತೆ ಪ್ರೀತಿಪಾತ್ರವಾಗಿದ್ದ ನನ್ನ ಮೇಕೆಗಳು ಹಾಳಾಗಿ ಹೋದವು. ನೀನು ಪರಾಕ್ರಮಶಾಲಿ ಎಂದು ಜಂಬ ಮಾಡುತ್ತೀಯೇ, ವಾಸ್ತವವಾಗಿ ನಪುಂಸಕನಂತೆ ಕೈಲಾಗದವನಾಗಿದ್ದೀಯೇ. ನಿನ್ನಂತಹ ಕೆಟ್ಟ ದಣಿಯಿಂದ ನಾನು ಕೆಟ್ಟೆನು. ಹೀಗೆ ಗೋಳಾಡುತ್ತಿರುವಂತಹ ಆ ಊರ್ವಶಿಯನ್ನು ನೋಡಿ ಭೂಮಿಗೆ ಒಡೆಯನಾದ ಆ ರಾಜನು ಮಂಕು ಬಡಿದವನಾದನು ಮತ್ತು ಆತುರದಿಂದ ಬಟ್ಟೆಯನ್ನೇ ಧರಿಸದೆ ನಗ್ನನಾಗಿ ಆ ಮೇಕೆಗಳ ಧ್ವನಿಯನ್ನು ಹಿಂಬಾಲಿಸಿ ಹೊರಟನು. ಆ ಸಮಯದಲ್ಲಿ ಗಂಧರ್ವರು ಆ ಅರಮನೆಯಲ್ಲಿ ಮಿಂಚು ಹೊಳೆಯುವಂತೆ ಮಾಡಿದರು. ಅದರಿಂದ ಅವನನ್ನು ಬಿಟ್ಟು ಹೋಗ ಬಯಸುತ್ತಿದ್ದ ಆ ಊರ್ವಶಿಯ ಕಣ್ಣಿಗೆ ಬತ್ತಲೆಯಾಗಿದ್ದ ದೊರೆಯು ಗೋಚರನಾದನು. ಆ ಗಂಧರ್ವರೆಲ್ಲರೂ ಆ ಮೇಕೆಗಳನ್ನು ದಾರಿಯಲ್ಲೇ ಬಿಟ್ಟು ಹೊರಟು ಹೋದರು. ಬತ್ತಲೆಯಾಗಿದ್ದ ಬಳಲಿದ್ದ ದೊರೆಯು ಆ ಮೇಕೆಗಳನ್ನು ಹಿಡಿದುಕೊಂಡು ಅರಮನೆಗೆ ಬಂದನು. ಆಗ ದೊರೆಯು ಊರ್ವಶಿಯು ಹೊರಟು ಹೋದುದನ್ನು ಕಂಡು ತುಂಬ ಸಂಕಟವುಳ್ಳವನಾಗಿ ಶೋಕಿಸಿದನು. ಸುಂದರಳಾದ ಆ ಉತ್ತಮ ಜಾತಿಯ ಸ್ತ್ರೀಯು ಗಂಡನನ್ನು ಬತ್ತಲೆಯಾಗಿದ್ದುದನ್ನು ನೋಡಿ ಮೊದಲು ಮಾಡಿದ್ದ ವಾಗ್ದಾನದ ಕಟ್ಟು ಮುರಿದುದರಿಂದ ನನ್ನನ್ನು ಬಿಟ್ಟು ಹೊರಟು ಹೋದಳು ಎಂದು ತಿಳಿದನು. ಆ ದೊರೆಯು ಆ ಊರ್ವಶಿಯಲ್ಲಿಯೇ ಹೆಚ್ಚಾದಂತಹ ಆಶೆಯಿಂದ ಮಂಕು ಬಡಿದವನಾಗಿ ಅವಳಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಅವಳ ವಿಯೋಗದಿಂದ ದುಃಖಿಸುತ್ತಾ ಶೋಕಪರವಶನಾಗಿ ಅಳುತ್ತಾ ಒಂದೊಂದಾಗಿ ಎಲ್ಲ ದೇಶಗಳಲ್ಲೂ ಅವಳನ್ನು ಹುಡುಕುತ್ತಾ ತಾನೇ ಅಲೆಯುತ್ತಿದ್ದನು. ದೊರೆಗಳಲ್ಲಿ ಶ್ರೇಷ್ಠನಾದ ಆ ಪುರೂರವ ರಾಜನು ಈ ಪ್ರಕಾರವಾಗಿ ಈ ಭೂಲೋಕದಲ್ಲೆಲ್ಲ ಅಲೆಯುತ್ತಾ ಕಡೆಗೆ ಕುರುಕ್ಷೇತ್ರದಲ್ಲಿ ಆ ಊರ್ವಶಿಯನ್ನು ಕಂಡನು. ಅವಳನ್ನು ನೋಡಿ ಸಂತೋಷಪಟ್ಟ ಮುಖವುಳ್ಳವನಾಗಿ ಒಳ್ಳೆಯ ರೀತಿಯಲ್ಲಿ ತಕ್ಕ ಮಾತನ್ನು ಹೀಗೆ ಹೇಳಿದನು. ಪುರೂರವ ರಾಜನು ಹೇಳಿದನು, ಓ ನನ್ನ ಪತ್ನಿಯೇ, ನಿಲ್ಲು ನಿಲ್ಲು. ಓ ಕಠಿಣ ಸ್ವಭಾವದವಳೆ, ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ತಕ್ಕುದಲ್ಲವು. ನಾನು ನಿನ್ನಲ್ಲಿಯೇ ನೆಟ್ಟಂತಹ ಮನಸ್ಸುಳ್ಳವನಾಗಿದ್ದೇನೆ. ಮನೋಹರವಾಗಿ ಪ್ರೀತಿಗೆ ಅರ್ಹನಾಗಿಯೂ ನಿನ್ನ ಮಾತಿನಂತೆ ವಿಧೇಯನಾಗಿರುವವನು, ಯಾವ ತಪ್ಪನ್ನೂ ಮಾಡದವನೂ ಆಗಿದ್ದೇನೆ. ಆದುದರಿಂದ ನನ್ನನ್ನು ಬಿಡಬೇಡ. ಉತ್ತಮವಾದ ತೊಡೆಗಳುಳ್ಳ ಓ ರಮಣಿಯೇ, ನಿನ್ನಿಂದ ಬಹುದೂರ ಪರ್ಯಂತವಾಗಿ ಶಿಕ್ಷಿಸಲ್ಪಟ್ಟಿರುವ ಅಲೆದು ಶಕ್ತಿಗುಂದಿರುವ ಈ ನನ್ನ ದೇಹವು ಇಲ್ಲಿಯೇ ಬಿದ್ದು ಹೋಗುತ್ತದೆ. ಈ ದೇಹವನ್ನು ತೋಳಗಳು ಕಾಗೆಗಳು ತಿನ್ನುವಂತಾಗುತ್ತದೆ. ಆದುದರಿಂದ ನನ್ನನ್ನು ಬಿಡಬೇಡ.
ಕಾಮಬಾಧೆಯಿಂದ ಪೀಡಿತನಾಗಿರುವ, ಹೆಚ್ಚಾಗಿ ಪರವಶನಾಗಿರುವ, ಅಲೆದಲೆದು ಬಳಲಿರುವಂತಹ, ಕನಿಕರವನ್ನು ಉಂಟು ಮಾಡುತ್ತಿರುವ, ದುಃಖವುಳ್ಳವನಾಗಿರುವ, ಈ ಮೇಲೆ ಹೇಳಿದಂತೆ ಗೋಳಾಡುತ್ತಿರುವ ದೊರೆಯನ್ನು ಕುರಿತು ಊರ್ವಶಿಯು ಹೀಗೆ ಬುದ್ಧಿವಾದದ ಪ್ರತ್ಯುತ್ತರವನ್ನು ಹೇಳಿದಳು. ಊರ್ವಶಿಯು ಹೇಳ್ತಾಳೆ, ಓ ರಾಜರಲ್ಲಿ ಶ್ರೇಷ್ಠನಾದವನೇ, ನೀನು ಮೂಢನೂ ಹಠಗಾರನೂ ಆಗಿದ್ದೀಯೆ. ನಿನ್ನ ತಿಳುವಳಿಕೆಯು ಈಗ ಎಲ್ಲಿ ಹೋಯಿತು? ತೋಳಗಳು ಹೇಗೋ ಹಾಗೆ ಸ್ತ್ರೀಯರು ಖಚಿತವಾದ ಪ್ರೇಮಕ್ಕೆ ವಶರೂ ಪಾತ್ರರೂ ಆಗಲಾರರು. ಮನಸ್ಸನ್ನು ಅಪಹರಿಸುವ ಸ್ತ್ರೀಯಲ್ಲಿ ದೊರೆಗಳು ನಂಬಿಕೆಯನ್ನೇ ಇಡಬಾರದು. ಓ ದೊರೆಯೇ, ಮನೆಗೆ ಹೋಗು. ಎಂದಿನಂತೆ ಊಟ ಉಪಚಾರಗಳನ್ನು ಪಡೆಯುತ್ತಾ ಸುಖವಾಗಿರು. ನನ್ನ ವಿಯೋಗದಿಂದ ಉಂಟಾಗಿರುವ ದುಃಖದಲ್ಲಿ ಮನಸ್ಸನ್ನು ಬಿಡಬೇಡ. ಊರ್ವಶಿಯಿಂದ ಹೀಗೆ ತಿಳಿಸಲ್ಪಟ್ಟರೂ ಪುರೂರವರಾಜನು ಅವಳಲ್ಲಿ ಹೆಚ್ಚಾದ ಕಾಮನೆಯಿಂದ ಪರವಶನಾಗಿ ಉಚಿತವಾದುದನ್ನು ವಿವೇಚಿಸಿ ತಿಳಿಯಲಾರದೆ ಹೋದನು. ಅಲ್ಲದೆ ಮನಸ್ವಿನಿಯಾದ ಆ ರಮಣಿಯಲ್ಲಿ ಪ್ರೇಮದ ಪಾಶಯಂತ್ರಕ್ಕೆ ಸಿಕ್ಕಿಬಿದ್ದಿದ್ದ ದೊರೆಯು ಅತ್ಯಂತ ದುಃಖವನ್ನು ಹೊಂದಿದನು. ಸೂತ ಋಷಿಯು ಈ ರೀತಿಯಾಗಿ ಹೇಳ್ತಾನೆ, ಓ ಋಷಿಗಳೇ, ಈ ರೀತಿಯಾದ ದೊಡ್ಡದಾದ ಊರ್ವಶಿಯ ಕಥೆಯೆಲ್ಲವನ್ನೂ ನಾನು ನಿಮಗೆ ಹೇಳಿದ್ದೇನೆ. ಈ ಕಥೆಯು ವೇದದಲ್ಲೂ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಅದನ್ನೇ ನಾನು ಸಂಗ್ರಹವಾಗಿ ನಿಮಗೆ ಹೇಳಿದ್ದೇನೆ. ಇಲ್ಲಿಗೆ ಶ್ರೀಮದ್ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 13ನೇ ಅಧ್ಯಾಯವು ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.